ನಮಸ್ಕಾರ ಸ್ನೇಹಿತರೆ, ಹೃದಯ ತರಂಗ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ಬಸವಣ್ಣನವರ ಜೀವನದಲ್ಲಿ ಅನೇಕ ಘಟನೆಗಳಲ್ಲಿ ಒಂದು ಘಟನೆ ಇಲ್ಲಿ ನಮಗೆ ನೆನಪು ಬರುತ್ತೆ. ಬಸವಣ್ಣನವರ ಜನ್ಮಸ್ಥಳವಾದಂಥ ಈಗಿನ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಇಂಗಳೇಶ್ವರ ಎನ್ನುವಂಥದ್ದು. ಬಸವಣ್ಣನವರ ತಂದೆಯ ಹೆಸರು ಮಾದರಸ ಮತ್ತು ತಾಯಿ ಹೆಸರು ಮಾದಲಾಂಬಿಕೆ ಎನ್ನುವಂಥದ್ದು. ಬಸವಣ್ಣನವರು ಬಾಲಕನಾಗಿ ಇದ್ದಂಥ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಒಂದು ಸಣ್ಣ ಘಟನೆಯನ್ನು ಬಸವಣ್ಣನವರು ನೋಡ್ತಾರೆ. ಅದು ಯಾವ ಘಟನೆ ಅಂತ ಕೇಳಿದಾಗ, ಬಸವಣ್ಣನವರ ತಾಯಿ ಮಾದಲಾಂಬಿಕೆಯವರು ಪ್ರತಿನಿತ್ಯ ಬಸವಣ್ಣನವರ ಮನೆಗೆ ಒಬ್ಬ ವ್ಯಕ್ತಿ ಶರಣರು ಬರ್ತಾ ಇರ್ತಾರೆ. ಕಟ್ಟಿಗೆಯನ್ನು ಮನೆ ಮುಂದೆ ಇಡ್ತಾರೆ. ಆ ಕಟ್ಟಿಗೆಯನ್ನು ಬಸವಣ್ಣನ ನೋಡ್ತಾರೆ. ಆ ಕಟ್ಟಿಗೆಗೆ ಅವರ ತಾಯಿ ನೀರನ್ನು ಚಿಂಬಿಸಿ ಕಟ್ಟಿಗೆಯನ್ನು ಒಳಗೆ ತೋಳ್ತಾಳೆ. ಹಾಗೆ ಮತ್ತೊಬ್ಬ ಬರ್ತಾನೆ ವ್ಯಕ್ತಿ. ಆತ ಒಂದು ಪಾದರಕ್ಷೆಯ ಮಾಡಿಕೊಂಡು ಮನೆಯ ಬಾಗಿಲಿಗಿಟ್ಟು ಹೋಗ್ತಾನೆ. ಮತ್ತೆ ಅವ್ರ ತಾಯಿ ಬಂದು ಚೆಮ್ಮ ನೀರು ತಗೊಂಡು ಆ ಪಾದರಕ್ಷೆ ಮೇಲೆ ನೀರನ್ನು ಚುಂಬಿಸಿ ಆ ತಾಯಿ ಒಳಗೆ ತಗೊಳ್ತಾಳೆ. ಇದನ್ನು ಬಾಲಕ ಬಸವಣ್ಣನವರು ನೋಡ್ತಾರೆ. ನೋಡಿದಾಗ ನಮ್ಮವ್ವ ನೀರು ಚಿಂಚಿ ಹೀಗೆ ಯಾಕೆ ಮಾಡಿದೆ ಅಂತೇಳಿ ಆತನ ಒಳಗಡೆ ಒಂದು ವಿಚಾರವಂತಿಕೆ, ಒಂದು ಪ್ರಶ್ನೆ ಹುಟ್ಟಲಿಕ್ಕೆ ಕಾರಣವಾಗುತ್ತೆ. ಆಗ ಬಸವಣ್ಣನವರು ಅವರ ಅಮ್ಮನ ಹತ್ರ ಹೋಗಿ ಆ ಪ್ರಶ್ನೆ ಕೇಳ್ತಾರೆ. ಅವ್ವ, ನಾನು ಆಗಲಿಂದ ನೋಡ್ತಾ ಇದ್ದೆ, ಆತ ಒಬ್ಬ ವ್ಯಕ್ತಿ ಬಂದು ಕಟ್ಟಿಗೆ ಇಟ್ಟ, ನೀನು ನೀರು ಚಿಮ್ಮಿಸಿ ಮನೆಯೊಳಗೆ ತಗೊಂಡೆ. ಒಬ್ಬ ಬಂದು ಒಂದು ಜೋಡಿ ಚಪ್ಪಲಿಯನ್ನು ಇಟ್ಟ, ಪಾದರಕ್ಷೆಯನ್ನು ಇಟ್ಟ, ಅವಕ್ಕೂ ನೀರನ್ನು ತುಂಬಿಸಿ ಒಳಗಡೆ ತಗೊಂಡೆ, ಯಾಕೆ ಅವ್ವ ಅಂತ ಬಸವಣ್ಣನವರು ಕೇಳ್ತಾರೆ. ಆಗ ಅವರ ತಾಯಿ ಮಾದಲಾಂಬಿಕೆಯವರು ಬಸವಣ್ಣನವ್ರು ಹೇಳ್ತಾರೆ, ನೋಡು ಬಸವಣ್ಣ, ಅವರೇನು ಕಟ್ಟಿಗೆಯನ್ನು ಇಟ್ಟಿದ್ದಾರೆ, ಏನು ಪಾದರಕ್ಷೆಯನ್ನು ಇಟ್ಟುವುದಲ್ಲ, ಅವರೆಲ್ಲ ಶೂದ್ರ ವರ್ಗದ ಜನಾಂಗದವರು, ಅವರೆಲ್ಲ ಶೂದ್ರರು. ಅವೆಲ್ಲ ಅವರು ಮುಟ್ಟಿರ್ತಾರಲ್ಲ, ಅವು ಅಪವಿತ್ರಗಳಾಗಿರ್ತವೆ. ಅದಕ್ಕೆ ನಮ್ಮ ಮನೆಯ ನೀರನ್ನು ತಗೊಂಡು ಅವುಗಳ ಮೇಲೆ ಚುಂಬಿಸಿ ಅವುಗಳನ್ನು ಪವಿತ್ರ ಮಾಡಿ ಅವುಗಳನ್ನು ಶುದ್ಧೀಕರಿಸಿ ಮನೆಯೊಳಗೆ ನಾನು ತೆಗೆದುಕೊಂಡೆ ಅಂತೇಳಿ ಅವರ ತಾಯಿ ಬಾಲಕ ಬಸವಣ್ಣನವರು ಹೇಳ್ತಾರೆ. ಆಗ ಬಸವಣ್ಣನವರ ತಾಯಿಗೆ ಒಂದು ಪ್ರಶ್ನೆ ಕೇಳ್ತಾರೆ, ನೋಡಿ ಅವ್ವ, ಹೇಗೆ ನಮ್ಮ ಮನೆ ನೀರು ತಗೊಂಡು ಅವುಗಳ ಮೇಲೆ ಹಾಕಿ ಅವುಗಳನ್ನು ಶುದ್ಧ ಮಾಡುವಂಥ, ಶುದ್ಧೀಕರಿಸುವಂಥ ಶಕ್ತಿ ನಮ್ಮ ಮನೆಯ ನೀರಿಗಿದ್ದರೆ, ಅದೇ ನೀರನ್ನೇ ಆ ವ್ಯಕ್ತಿ ಮೇಲೆ, ಆ ವ್ಯಕ್ತಿಯ ತಲೆ ಮೇಲೆ ಹಾಕಿ ಆತನನ್ನು ನಾವು ಶುದ್ಧೀಕರಿಸಿ ನಮ್ಮ ಮನೆಯೊಳಗಡೆ ನಾವು ಆತನನ್ನು ಕರೆದುಕೊಳ್ಳಬಹುದಲ್ಲ ಅನ್ನುವಂಥ ಪ್ರಶ್ನೆ ಬಾಲಕ ಬಸವಣ್ಣನವರು ಆಗ್ತಾರೆ. ಅಂದರೆ ಇದರ ಅರ್ಥ ಏನಪ್ಪ ಅಂತಂದರೆ, ಆ ಕಾಲಘಟ್ಟದಲ್ಲಿ ಏನು ಜಾತಿ ವ್ಯವಸ್ಥೆಗಳೇನಿದ್ವಲ್ಲ, ನಮ್ಮ ನೀರಿಗೆ ಅಂಥ ಶಕ್ತಿ ಇದ್ದರೆ, ನಮ್ಮ ತೀರ್ಥಗಳಿಗೆ ಅಂಥ ಶಕ್ತಿ ಇದ್ದರೆ, ಅಂಥ ಶೂದ್ರ ವರ್ಗದ ಕೆಳವರ್ಗದ ವ್ಯಕ್ತಿಯ ತಲೆಯ ಮೇಲೆ ನೀರನ್ನು ಹಾಕಿ ಆತನನ್ನು ಸಹಿತ ನಾವು ನಮ್ಮವನನ್ನಾಗಿ ನಾವು ಯಾಕೆ ಮಾಡ್ಕೋಬಾರ್ದು? ಇದೇ ಬಸವಣ್ಣನವರ ಒಂದು ಆಲೋಚನೆಯ ಪ್ರಶ್ನೆ ಎನ್ನುವಂಥದ್ದು. ಬಸವಣ್ಣನವರು ಇವನಾರವ ಎನ್ನದೆ ಇವ ನಮ್ಮ ಮನೆಯ ಮಗ ನೆನೆಸಯ್ಯ ಕೂಡಲ ಸಂಗಮ ದೇವ. ಬಸವಣ್ಣನವರ ಸಮಾನತೆಯ ಚಿಂತನೆ ಬಾಲಕನಾಗಿದ್ದಾಗೆ ಆತನಲ್ಲಿ ಚಿಂತನೆಯ ಸಮಾನತೆಯ ಚಿಂತನೆ ಚಿಲುಮೆ ಮೂಡಿತ್ತು ಎನ್ನುವಂಥದ್ದು. ಶರಣು.